ಶೂದ್ರರು ಶಿಕ್ಷಿತರಾದರೂ ಗೌರವ ಸಿಗಲ್ಲ ಅನ್ನೋ ಒಂದು ಮಾತು ಬಂತು ಚರ್ಚೆಯಲ್ಲ. ಆ ಮಾತಿಗೆ ನಾವು ಇಷ್ಟು ಹೇಳ್ಬೋದು, ಶೂದ್ರರು ಶಿಕ್ಷಿತರು ಆಗಲೇಬೇಕು ಮೊದಲನೇದಾಗಿ. ಆದಮೇಲೆ ಅರ್ಥವನ್ನು ಹುಡುಕುವಂಥದ್ದು, ಅದು ಗಳಿಸುವಂಥ ಒಂದು ವ್ಯಕ್ತಿತ್ವ ಬರುವಂಥದ್ದು. ಶಿಕ್ಷಣ ತಾನೇ ಬರ್ತದೆ. ಶಿಕ್ಷಣ ಕಲಿತ್ರೆ ಅಂದ್ರೆ ನೀವು ಗಳಿಸೋ ಶಕ್ತಿನೂ ಬರ್ತದೆ, ಆರ್ಥಿಕ ಸ್ವಾತಂತ್ರ್ಯ ಬರ್ತಂದ್ರೆ. ಅದಕ್ಕೆ ಅಂಬೇಡ್ಕರ್ ಅವ್ರು ಹೇಳ್ತಾಯಿದ್ರು, ಶಿಕ್ಷಣ ಜೊತೆಗೆ ಏನಪ್ಪ ಅಂತಂದ್ರೆ ಅರ್ಥವ್ಯವಸ್ಥೆ, ಇವೆರಡು ಪ್ರತಿಯೊಬ್ಬ ಶಿವಗಂಗಾದ್ರೆ ಅಲ್ಲಿ ಸಮಾನ ತಾನೇ ಬರ್ತದೆ ಅನ್ನೋ ಮಾತಾಡಿದರು. ಅದಕ್ಕೆ ಮೊದಲು ಶಿಕ್ಷಣ, ಅದ್ರ ಜೊತೆಗೆ ಈ ಅರ್ಥವ್ಯವಸ್ಥೆ ಜೊತೆಗೆ ಬರ್ತದೆ. ಅದಕ್ಕೆ ಬೇಕಾದಂಥ ಉದ್ಯೋಗ ನಿರ್ಮಾಣ ಮಾಡುವಂಥ ಕೆಲಸಗಳನ್ನು ಸಹ ಸರ್ಕಾರ ಮಾಡಬೇಕಾಗಿದೆ. ಆ ಕ್ಷೇತ್ರ ಇವತ್ತು ಯಾವುದಾದ್ರು ಇದ್ದರೆ ಕೃಷಿ ಮೊದಲು, ಕೃಷಿ ಆಧಾರಿತ ಉದ್ಯೋಗಗಳು ಎರಡನೇದಾಗಿ. ಇವು ಕೂಡಿ ಮಾಡಿದ್ರೆ ಇವತ್ತು ಈ ಒಂದು ಅಸಮಾನತೆ ತಾನಾಗಿ ಹೋಗ್ತದೆ. ಎಲ್ಲಿ ಶಿಕ್ಷಣದ, ಎಲ್ಲಿ ಅರ್ಥದ, ಅದು ದುಡ್ಡದ, ಎರಡು ಒಂದು ಕಡೆ ಇದ್ದದ್ರೆ ಗೌರವ ತಾನಾಗಿ ಹೆಚ್ಚಾಗ್ತದೆ. ಮತ್ತು ಕೇವಲ ಶಿಕ್ಷಣದ ಗೌರವ ಸಿಗೋದಿಲ್ಲ. ಹೌದು, ಜಾತಿ ವ್ಯವಸ್ಥೆಯಿಂದ ಸಿಗ್ತಾ ಇಲ್ಲ. ಅನೇಕ ಕಲಿತಂಥ ಶೂದ್ರರಿಗೆ, ಅಸ್ಪೃಶ್ಯರಿಗೆ ಇವತ್ತು ಗೌರವ ಸಿಗ್ತಾ ಇಲ್ಲ ಅನ್ನೋದು ನಾವು ಗಮನಿಸಬೇಕಾಗಿದೆ ಮತ್ತು ತಿಳ್ಕೊಬೇಕಾಗಿದೆ. ಆದರೆ ಅದು ಬರಬೇಕಾಗಿತ್ತು ಅಂದ್ರೆ ಗೌರವ, ಅದ್ರ ಜೊತೆಗೆ ಅರ್ಥವನ್ನು ಗಳಿಸುವಂಥ ಶಕ್ತಿ ಅದು ಶಿಕ್ಷಣಕ್ಕದ, ಕೊಡುವಂಥ ಶಕ್ತಿ ಅದು ಶಿಕ್ಷಣಕ್ಕದ. ಶಿಕ್ಷಣ ಮತ್ತು ಅರ್ಥ ಬಂದ್ರೆ ನಿಶ್ಚಿತವಾಗಿಯೂ ಒಂದು ಅಪೂರ್ವವಾದಂಥ ಈ ದೇಶ ರೆಡಿ ಆಗ್ತದೆ. ನಾವು ಯಾರಿಗೂ ಗುಲಾಮರಾಗುವಂಥ ಪರಿಸ್ಥಿತಿ ಬರೋದಿಲ್ಲ. ಎಲ್ಲರಿಗೂ ಕಲಿಕೆ ಅಂದರೆ ಶಿಕ್ಷಣ, ಎಲ್ಲರಿಗೂ ಅರ್ಥವ್ಯವಸ್ಥೆ ಸಿಗ್ತಂದ್ರೆ, ಸಮಾನ ಸಿಗ್ತಂದ್ರೆ ಜಗದಲ್ಲಿ ನಾವು ಶ್ರೇಷ್ಠ ಇದ್ದೀವಿ ರೀ, ಇನ್ನೊಬ್ರು ಯಾರೂ ಇಲ್ಲ. ಇದನ್ನು ಮಾಡಲಿಕ್ಕೆ ನಮ್ಮ ಇಲ್ಲಿಯವರೆಗಿನ ಒಂದು ವ್ಯವಸ್ಥೆ ಮಾಡಿಕೊಡ್ತಾ ಇಲ್ಲ ಅನ್ನೋದನ್ನು ನಾವು ಗಮನಿಸಬೇಕಾಗಿದೆ. ಆ ನೆಲೆಯಲ್ಲಿ ನಮ್ಮ ಸಿದ್ದರಾಮಯ್ಯನವರು ಒಳ್ಳೆಯ ವಿಚಾರಗಳನ್ನು ಹೇಳಿದ್ದಾರೆ. ಅದಕ್ಕಾಗಿ ಇವತ್ತು ನಾವು ನಿಮ್ಮೊಂದಿಗೆ ಈ ವಿಷಯವನ್ನು ಮೊದಲಿಗೆ ಆಯ್ಕೆ ಮಾಡ್ಕೊಂಡು ಹೇಳ್ತಾ ಇದ್ದೀವಿ. ಸಿದ್ದರಾಮಯ್ಯ ವಿಚಾರ ಸರಿ ಅದಾವ. ಜಾತಿ ನಿಂತ ನೀರು, ಅದನ್ನು ಬಿಟ್ಟು ಹೊರಗೆ ಬರಬೇಕಾಗಿದೆ. ಜೊತೆಗೆ ಶಿಕ್ಷಣ ಎಲ್ಲರಿಗೂ ಶಿವಗಂಗ ಮಾಡಬೇಕಾಗಿದೆ. ಶಿಕ್ಷಣ ಮತ್ತು ಆರೋಗ್ಯಕರ ಅರ್ಥವ್ಯವಸ್ಥೆ ತಾನಾಗಿ ಬರ್ತದೆ ಅನ್ನುವಂಥದ್ದು ಅಷ್ಟು ಸತ್ಯದ. ಯಾಕಂತಂದ್ರೆ ಶಿಕ್ಷಣದಿಂದ ನಾವು ಮೋಸ ಹೋಗೋದಿಲ್ಲ. ಗಳಿಸೋದಕ್ಕೆ ಹೊಸ ಹೊಸ ಐಡಿಯಾಗಳು ಹುಡುಕ್ತಾನೆ. ಅದರಿಂದ ನಮ್ಮ ದೇಶಕ್ಕೆ ಹೊಸ ಹೊಸ ಇನ್ವೆನ್ಷನ್ಗಳಾಗಿ, ಆವಿಷ್ಕಾರಗಳಾಗಿ, ಹೊಸ ಉದ್ಯೋಗ ಸೃಷ್ಟಿ ಆಗುವ ಎಲ್ಲ ಸಾಧ್ಯತೆಗಳಿದ್ದಾವಂತೆ ಹೇಳ್ತಾ, ಸಿದ್ದರಾಮಯ್ಯರ ಈ ಒಂದು ವಿಶ್ಲೇಷಣೆ ಜಾತಿ ಮತ್ತು ಜೊತೆಗೆ ಈ ಪವಾಡಗಳ ಕುರಿತಾಗಿ ಅವ್ರು ಮಾತಾಡಿದಂಥ ಮಾತುಗಳನ್ನ ನಾವು ಒಂದಿಷ್ಟು ಮಾತು ವಿಚಾರ ಮಾಡುವಂತ ನನಗೆ ಅನ್ನಿಸ್ತದೆ. ನಿಮಗೇನು ಅನ್ನಿಸ್ತದೆ? ಇದು ಸರಿ ಅನ್ನಿಸ್ತದ್ರೆ ಸರಿ ತಪ್ಪು ಮಾಡಿರಿ. ಏನಾದರೂ ಲೈಕ್ ಮಾಡಿ, ಡಿಸ್ಲೈಕ್ ಮಾಡಿ, ಒಟ್ಟು ನೀವು ನಮ್ಮ ಜೊತೆ ಮಾತಾಡ್ತಾಯಿರಿ, ಕಾಮೆಂಟ್ ಮಾಡ್ತಾಯಿರಿ, ಶೇರ್ ಮಾಡ್ತಾಯಿರಿ, ಸಬ್ಸ್ಕ್ರೈಬ್ ಆಗ್ತಾಯಿರಿ ಅಂತ ಹೇಳ್ತಾ, H60 ನ್ಯೂಸ್ ಅರ್ಥತೆ ಸೀತಾರಾಮಯ್ಯ ಸತ್ಯದ ಕೈಗೊಂಡು ವಂದನೆಗಳು.